ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಸುಶಾಂತ್, ಅರ್ಚನಾ, ಸುಶಾಂತ್, ಹೇ ಹೇ ಸುಶಾಂತ್, ಹೇ ಸುಶಾಂತ್, ಏನಾಯ್ತು ಸುಶಾಂತ್? ಫಸ್ಟ್ ಕಾರಲ್ಲಿ ಕೂರ್ಸೋಣ ಬನ್ನಿ. ಅರ್ಚನವ್ರೆ, ಏನಾಯ್ತು? ನಾವಿಬ್ರು ಹೇಳ್ದಂಗ್ ನೀನ್ ಕೇಳಲಿಲ್ಲ ಅಂದ್ರೆ ಟ್ರೀಟ್ಮೆಂಟು ಮತ್ತೆ ಶುರು ಆಗುತ್ತೆ. ನಾಳೆ ಕೋರ್ಟ್ ಅಲ್ಲಿ ಹಿಯರಿಂಗ್ ಇದೆ. ನೀವು ಅಲ್ಲಿಗೆ ಬರ್ತೀರಾ, ಜಡ್ಜ್ ಮುಂದೆ ನಿಂತ್ಕೊಂತೀರಾ. ಮಹಾಸ್ವಾಮಿ, ನಾನೇ ಶಾಂತಿ, ನನ್ನ ಯಾರು ಕೊಂದಿಲ್ಲ, ನನ್ ಜೀವಂತವಾಗಿರುವಾಗ ರೋಷನ್ ಅವ್ರಿಗೆ ಹೇಗ್ ಶಿಕ್ಷೆ ಕೊಡ್ತೀರಾ ಅಂತ ಪ್ರಶ್ನೆ ಮಾಡಿ. ಹತ್ರ ಬಂದ್ರೆ ಹಂಗೆ ಲೈಟರ್ನ ಆನ್ ಮಾಡಿ ಎಸ್ ಬಿಡ್ತೀನಿ ಅಷ್ಟೇ. ಸುಮ್ನೆ ಎಲ್ಲ ಒಳ್ಳೆ ಮಾತಲ್ಲಿ ಆ ರೂಮ್ಗೆ ಹೋಗಿ. ಗಳಿಗೆಯಲ್ಲಿ ಚಾಮುಂಡಿ ದೇವಿ ಧೈರ್ಯ ಕೊಟ್ಲು. ನನಗೆ ಹೇಗ್ ಧೈರ್ಯ ಬಂತ ಏನೋ ಗೊತ್ತಿಲ್ಲ. ನಾನ್ ಹೋರಾಡಿ ನನ್ ಕೈಲಾಗಿದ್ ಮಾಡಿ ಇವ್ರನ್ನ ಅಲ್ಲಿಂದ ಪಾರ್ ಮಾಡಿ ಕರ್ಕೊಂಡ್ ಬಂದ್ಬಿಟ್ಟೆ. ನೀವು ಮಾಡಿರೋದು ಬರೀ ಧೈರ್ಯ ಅಲ್ಲಮ್ಮ, ಅದು ಸಾಹಸ. ಬನ್ನಿ, ಮೊದ್ಲು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಬೇಡ, ಈಗಾಗ್ಲೇ ಶಾಂತಿಯವ್ರ ಕೊಲೆ ಕೇಸಿಂದ ಅವನು ವಿಲವಿಲ ಅಂತ ಒದ್ದಾಡ್ತಿದ್ದಾನೆ. ಆ ಕೋಪದಲ್ಲೇ ಅವನಿದೆಲ್ಲ ಮಾಡ್ತಿರೋದು. ಮತ್ತೆ ಯಾಕೆ ನಾವು ಬೇಡದೇ ಇರೋದೆಲ್ಲ ಮಾಡೋದು? ಅದು ಅಲ್ದೆ ಮದ್ವೆ ಹತ್ತಿರದಲ್ಲೇ ಇದೆ. ಅದೆಲ್ಲ ಬೇಕಿದ್ರೆ ಮುಗಿದ್ಮೇಲೆ ನಿಧಾನ ಕೂತ್ಕೊಂಡು ಯೋಚನೆ ಮಾಡ್ಬೋದು. ಆದ್ರೆ ನನ್ಗೀಗ ಏನ್ ಮಾಡುವಂತೀರಾ? ಏನಿಲ್ಲ, ಈಗಾಗ್ಲೇ ಒಂದ್ಸಲ ಸುಶಾಂತ್ ಅವರು ಕೈಗೆ ಏಟ್ ಮಾಡ್ಕೊಂಡ್ರು. ಆಮೇಲೆ ಕಾಲ್ ಮೇಲ್ ಬೇರೆ ಬಿಸಿ ಹಾಲ್ ಚಲ್ಕೊಂಡ್ರಲ್ಲ. ಇದರಿಂದ ನಮ್ಮನೇಲಿ ಅಪಶಕುನ ಅಂತ ಫೀಲ್ ಮಾಡ್ತಿದ್ದಾರೆ. ಈ ವಿಷಯನೂ ಗೊತ್ತಾಯ್ತು ಅಂದ್ರೆ ಅಷ್ಟೇ ಗಾಬರಿ ಆಗ್ಬಿಡ್ತಾರೆ. ಅದಕ್ಕೆ ನಾನು ಅವ್ರನ್ನ ಮನೆಗೆ ಕರ್ಕೊಂಡ್ ಬರ್ದೆ ನಿಮಗ್ ಫೋನ್ ಮಾಡಿ ಇಲ್ಲಿಗೆ ಬರಕ್ ಹೇಳಿದ್ದು. ನೀವು ಹೇಳ್ತಿರೋದೆಲ್ಲ ನಿಜ ಅರ್ಚನಾ, ಆದ್ರೆ ಈ ಸ್ಥಿತಿಲಿ ಸುಶಾಂತ್ ನ ಮನೆಗೆ ಕರ್ಕೊಂಡು ಹೋಗಕ್ ಆಗಲ್ವಲ್ಲಮ್ಮ. ಹಾಗಿದ್ರೆ ಇವಾಗ ಏನ್ ಮಾಡೋದು? ಇವನ್ನ ಕರ್ಕೊಂಡು ನಾನು ಆಫೀಸ್ ಕಡೆ ಹೋಗ್ತೀನಿ. ನಾನು ಆಫೀಸ್ಗೆ ಹೋಗೋಷ್ಟ್ರಲ್ಲಿ ಸ್ಟಾಫ್ಸ್ ಎಲ್ಲ ಮನೆಗೆ ಹೋಗಿರ್ತಾರೆ. ಹೇಗಿದ್ರು ಆಫೀಸಲ್ಲಿ ಗೆಸ್ಟ್ ರೂಮ್ ಇದೆಯಲ್ಲ, ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡ್ಲಿ. ಇವನ್ನೆಲ್ಲ ಸರಿ ಹೋದ್ಮೇಲೆ ಮನೆಗೆ ಕರ್ಕೊಂಡು ಹೋಗ್ತೀನಿ. ಐ ಥಿಂಕ್ ಇದು ಬೆಸ್ಟ್ ಐಡಿಯಾ ಅನ್ಸುತ್ತೆ. ಸದ್ಯಕ್ ನೀವ್ ಹೇಳ್ತಿರೋದು ಪರ್ಫೆಕ್ಟ್ ಆಗಿದೆ. ನಿಮ್ಗೇನಾದ್ರೂ ಅವರು ನಾರ್ಮಲ್ ಆಗಿಲ್ಲ ಅಂತ ಅನ್ಸಿದ್ರೆ ಒಂದ್ಸಲ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರೆ ಒಳ್ಳೇದು. ಸರಿ ಅಮ್ಮ, ಬನ್ನಿ, ನಿಮ್ಮನ್ನ ಮನೆಗೆ ಡ್ರಾಪ್ ಮಾಡಿ ಹೋಗ್ತೀನಿ. ಅಯ್ಯೋ ಬೇಡ, ನಾನು ಕ್ಯಾಬ್ ಬುಕ್ ಮಾಡಿದ್ರೆ 10 minutes ಅಲ್ಲಿ ಬರುತ್ತೆ. ಮೊದ್ಲು ಅವ್ರನ್ನ ಕರ್ಕೊಂಡು ಹೋಗಿ. ಅಲ್ಲಮ್ಮ, ನಿಮ್ಮೊಬ್ಬರನ್ನ ಹೇಗ್ ಬಿಟ್ಟು ಹೋಗೋದು? ಸರ್, ಈಗ ನನಗಿಂತ ಅವ್ರನ್ನ ನೋಡ್ಕೊಳ್ಳೋದು ಮುಖ್ಯ. ಪ್ಲೀಸ್ ಅವ್ರನ್ನ ನೋಡ್ಕೊಳ್ಳಿ, ನಾನು ನೋಡ್ಕೋತೀನಿ. ಹುಷಾರು. ಸರಿ. ಅರ್ಚನಾ, ಹುಷಾರಮ್ಮ. ಇಲ್ಲ, ಕ್ಯಾಬ್ ಬರೋ ತನಕ ನಾನು ವೇಟ್ ಮಾಡ್ಲಾ? ಇಲ್ಲ, ನೀವು ಹೊರಡಿ ಸರ್. ಹಾ ಸರಿ, ಹುಷಾರು. ಅಣ್ಣ ನನ್ನ ಹುಡ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ದಾನೋ, ನಾನು ಕಳ್ಸಿರೋ ಲೊಕೇಶನ್ಗೆ ಹೋಗಿದ್ದಾನೋ ಗೊತ್ತಿಲ್ವೇ. ಮನೆಗೆ ಹೋಗಿ ಮೊದ್ಲು ಮಾತಾಡ್ಬೇಕು. ಅದ್ಗೆ ಸ್ವಲ್ಪ ನೀರ್ ಕೊಡ್ತೀರಾ? ಹಾ, ಬಂದೆ ಹೆಚ್ಚು. ತಗೋ. ಯಾಕಮ್ಮ ಮುಖ ಒಂಥರ ಇದೆ? ಏನಾಯ್ತು? ಅದ್ಗೆ ಅಲ್ಲಮ್ಮ, ಮುಖ ತುಂಬಾ ಬೆವರಿದ್ಯಾ, ಏನಾಯ್ತು? ಅದು ಏನಿಲ್ಲ ಅದ್ಗೆ, ತುಂಬಾ ಬಿಸಿಲತ್ಗೆ, ಹೊರಗುದಗೆ ಒಳಗುದಗೆ. ಹೌದಮ್ಮ,
ಕಾಲ ಒಂದೇ ತರ ಇರಲ್ಲ ಅಲ್ವಾ?